ಈಗ ಮೀನು ತಿನ್ನ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಪೋಸ್ಟ್ ಕೊಡಕ್ ಹೋದ. ಈಗ ಇನ್ನೊಬ್ಬ ಫೋಟೋಗ್ರಾಫರ್ ಅವ್ರೆ ನೋಡಿ ಎಲ್ಲೋದ್ರು ಇಲ್ಲಿ ನೋಡಿ ಆಟ ರೀಚ್ ಆದ್ವಿ ನೋಡಿ. ಮಾಡ್ಬೋದು ಇಲ್ಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ತುಂಬಾ ದಿನದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ಕೊಂಡಿದ್ದೆ, ಬಟ್ ಯಾವಾಗ್ಲೂ ಆಗಿರ್ಲಿಲ್ಲ. ನಿನ್ನೆ ನೈಟ್ ನನ್ನ ಫ್ರೆಂಡ್ಸ್ ಹೇಳಿದ್ರು ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ. ಆಗ ಅವರು ಯಾಕೆ ಭಯ ಪಡ್ತೀಯ, ಮಾಡು, ಚೆನ್ನಾಗ್ ಬಂದಿಲ್ಲ ಅಂದ್ರು ನೋಡೋಣ, ಫಸ್ಟ್ ವಿಡಿಯೋ ಎಲ್ಲ ಮಾಡು, ಆಮೇಲೆ ನೋಡೋಣ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಅಂತ ಹ್ಞೂ ಅಂದ್ರು. ಅದಕ್ಕೇನೆ ನಿನ್ನೆ ನೈಟ್ ಹಿಂಗೆ ನಾವು ಮೀನಾಕ್ಷಿಪುರ ಓಡೋಣ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ನಮ್ ಕಿರಣ ಕೆಲಸ ಎಲ್ಲ ಇತ್ತು ಅಂದ್ಬಿಟ್ಟು 2:30 ಮೇಲೆ ಹೋಗೋದ ಶಿಫ್ಟ್ ಮುಗಿಸ್ಕೊಂಡು ಅಂತ ಹೇಳ್ದ. ಅದಕ್ಕೆ ಈಗ ತಾನೇ ಸ್ಟಾರ್ಟ್ ಮಾಡಿ ಹೊರಡ್ತಾ ಇದೀವಿ. ಬನ್ನಿ, ನನ್ನ ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ ಒಬ್ಬೊಬ್ಬರನ್ನು ಪರಿಚಯ ಮಾಡಿಸ್ತೀನಿ. ಇಲ್ಲಿ ಆಲ್ರೆಡಿ ಏನೋ ಬೈಕೊಂಡು ನಿಂತಿದ್ದಾರೆ ಮಾತಾಡ್ಕೊಂಡು. ನೋಡಿ, ಇವನ ಹೆಸರು ಕಿರಣ ಅಂತ. ನೋಡಪ್ಪ, ಹಲೋ, ಎಲ್ಲಾರು ಇವನ್ಗೆ ಸಪೋರ್ಟ್ ಮಾಡಿ. ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ. ಇವನೇ ನಮ್ ಕ್ಲಾಸ್ ಕಿರಣ ಅಂತ. ಇವನು ನನ್ನ ಸ್ಕೂಲ್ ಫ್ರೆಂಡ್. ಇವನ್ಗೋಸ್ಕರನೇ ಬೆಳಗ್ಗೆ 9:30 ಹೊರಡ್ಬೇಕಾಗಿದ್ದವರು ಟ್ರಿಪ್ ನ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು 3 ಗಂಟೆಗೆ ಹೊರಟಿದೀವಿ. ನೋಡಿ, ಇವನ ಹೆಸರು ಮದನ ಅಂತ. ಇವನು ನಮ್ಮ ಮಹೇಶನ್ ಫ್ರೆಂಡ್. ಅವ್ನು ಆಮೇಲೆ ತೋರಿಸ್ತೀನಿ ಅವ್ನ ವಿಡಿಯೋನೇ, ಅವನೇ ಮಾಡ್ತಾ ಇರೋದು ಪಾಪ. ಅವನು ನನ್ನ 1ನೇ ಕ್ಲಾಸಿಂದ 10th ವರೆಗೂ ನನ್ನ ಜೊತೆಲೇ ಇದ್ದ ಮಹೇಶ ಅಂತ. ಅವ್ರ ಮನೆ ಹತ್ರ ಇರೋನು ಇವನು ಮದನ ಅಂತ. ಗೈಸ್ ಸಪೋರ್ಟ್ ಮಾಡಿ. ಈಗ ಗಾಡಿ ಸ್ಟಾರ್ಟ್ ಮಾಡಿ ಹೊರಡ್ತಾ ಇದೀವಿ ಗೈಸ್. ಹೊಡಿ ಆಯ್ತು, ಹುಷಾರಾಗಿ ನೋಡಿ. ಗಾಡಿ ಓಡ್ಸೋ ಅಂದ್ರೆ ಸ್ಲಿಪ್ಪರ್ ಎಲ್ಲ ರೋಡಲ್ಲಿ ಬೀಳ್ಸ್ಕೊಂಡು ಈಗ ಮತ್ತೆ ಯೂಟರ್ನ್ ತಗೊಂಡೋಗಿ ಸ್ಲಿಪ್ಪರ್ ಎತ್ಕೋಬೋದು. ಏನ ನೀವು ಗಾಡಿ ನಿಲ್ಸ್ದಾಗ ಅಣ್ಣ ಏನೋ ಹೇಳ್ತಿದ್ದಲ್ಲ, ನೀವು ಸ್ಲಿಪ್ಪರ್ ಬಿದ್ದೋಯ್ತು ಅಂತ. ಬಿಡು, ಒಳ್ಳೆ ಕೆಲ್ಸನೇ ಮಾಡವ್ರೆ ಮಾತ್ರ. ಏನಿಗೆ ಬೈದ ಏನಿಗೆ ಈ ರೋಡಲ್ಲೆಲ್ಲ ಓಡಾಡುವಾಗ ಸ್ವಲ್ಪ ನಿಧಾನಕ್ಕೆ ಓಡಾಡಿ ಗೈಸ್, ಯಾಕಂದ್ರೆ ಹಸು ನಾಯಿಗಳೆಲ್ಲ ಓಡಾಡ್ತಾ ಇರತ್ತೆ. ನೀವು ಸ್ಪೀಡಾಗಿ ಬರ್ಬೇಕು ಅಂತ ಬಂದು ಸುಮ್ಮನೆ ಪ್ರಾಣಿಗಳೆಲ್ಲ ಪ್ರಾಬ್ಲಮ್ ಆಗತ್ ಬೇಡ. ಲೊಕೇಶನ್ ರೀಚ್ ಆದ್ವಿ ಗೈಸ್. ಇಲ್ಲಿ ಬರುವಾಗ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ, ಹುಷಾರಾಗಿ ನೋಡ್ಕೊಂಡು ಬನ್ನಿ. ರೀಚ್ ಆದ್ವಿ ನೋಡಿ. ಇನ್ನು ಮೀನಾಕ್ಷಿಪುರ ರೀಚ್ ಆಗಿದೀವಿ. ವ್ಯೂ ನೋಡಿ ಹೇಗಿದೆ ಅಂತ. तेजस्वी लोग हैं हमारे पास. ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಫ್ಯಾಮಿಲೀಸ್ ಬಂದಿಲ್ಲಿ ಅವ್ರ ನೀರಲ್ಲಿ ಅವ್ರ ಮಕ್ಕಳನ್ನೆಲ್ಲ ಆಟ ಆಡಿಸ್ತಾರೆ. ಬಟ್ ಇಲ್ಲಿ ಆಟ ಆಡುವಾಗ ಮಾತ್ರ ಎಲ್ಲ ಹುಷಾರಾಗಿ ಆಟಾಡಿ. ನಮ್ಮ ಹುಡುಗರು ಬಂದ್ರೆ ವಿಡಿಯೋ ಮಾಡಿದ್ರೆ ಸಪೋರ್ಟ್ ಮಾಡ್ತೀನಿ ಬಾ ಅಂದ್ಬಿಟ್ಟು ಕರ್ಸ್ಬಿಟ್ಟು ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಸ್ಕೊಂಡು ನಿಂತವ್ರೆ ನೋಡಿ. ಫೋಟೋಗ್ರಾಫರ್ ಮುಸ್ತಫಾ ಅಂದ್ರೆ ನೋಡಿ, ಈ ತರ ಫೋಟೋ ತೆಗಿಯೋದು ನೋಡಿದೀರಾ? ಪೋಸು ಅವ್ನು ಹೇಳ್ಕೊಡ್ತವನೆ. ಫೋಟೋ ಗೈಸ್, ನಮ್ಮ ಹುಡುಗರದೆಲ್ಲ ಫೋಟೋ ಶೂಟ್ ಆಗಿ ಈಗ ಫಿಶ್ ತಿನ್ನಕ್ಕೆ ಅಂತ ಹೋಗ್ತಾ ಇದೀವಿ. ಬಾರ ವಿನೋದ, ಈ ಕಡೆ. ಮೀನ್ ತಿನ್ನಲ್ವಾ ನೀನು? ಬಾ, ಅಲ್ಲಿ ಮೀನ್ ತಗೊಂಡು ಹಂಗೆ ಬರೋದ ಬೇಕಾದ್ರೆ. ಎಲ್ಲ ಇವಾಗ ನಮಗೆ ಸ್ಪಾನ್ಸರ್ ಯಾರಂದ್ರೆ ಮಿಸ್ಟರ್ ಮಹೇಶ್ ಸ್ಪಾನ್ಸರ್ ಮಾಡ್ತಿದ್ದಾರೆ. ಏ ಕಿರಣ ಹೊಸ ಫೋನ್ ತಗೊಂಡ ಪಾರ್ಟಿ ಕೊಡಿಸ್ತಾನೆ ಬಿಡ. ಕಿರಣ ಹೊಸ ಫೋನ್ ತಗೊಂಡಿರೋದಕ್ಕೆ ಪಾರ್ಟಿ ಕೊಡಿಸ್ಲೇಬೇಕು, ಏನಕ್ಕೆ ಕೊಡ್ಸಲ್ಲ. ಎಸ್ ನೋಡಿ, ಸನ್ಸೆಟ್ ಮಾತ್ರ ಇನ್ನೊಂದು ಸಕ್ಕತ್ತಾಗಿ ಕಾಣಿಸುತ್ತೆ. ಇನ್ನೊಂದು ಸ್ವಲ್ಪ ಟೈಮ್ ಆದರೆ ಸಾಕು, ಭಯಂಕರವಾಗಿರುತ್ತೆ ವ್ಯೂ ಮಾತ್ರ. ಭಯ್ಯ ನೋಡಿ ಕಾರ್ ಮೇಲೆ ಕುತ್ಕೊಳ್ತವ್ರೆ.
ಬ್ರೇಕ್ ಹಿಡಿದ್ರೆ ಅವನ ಕತೆ ಏನಾಗ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನ ಹೇಳ ಬ್ರೇಕ್ ಹಿಡಿದ್ರೆ ಅವನ ಕತೆ ಏನಾಯ್ತು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀನೇ ಹೇಳ್ಕೊಟ್ಬಿಡಿ ಹೆಂಗಿರುತ್ತೆ ಅಂತ. ಈಗ ಮೀನ್ ತಿನ್ನಕ್ಕೆ ಯಾವ ಪ್ಲೇಸ್ ಅಂತ ನೋಡ್ಬೇಕು ಗಾಯ್ಸ್. ಒಂದು 2-3 ಕಡೆ ಆಗ್ತಾ ಇದಾರೆ, 2-3 ಅಲ್ಲ ಇನ್ನೂ ತುಂಬಾ ಕಡೆನೇ ಆಗ್ತಾ ಇದ್ದಾರೆ. ಬಟ್ ಇಲ್ಲಿಗೆ ಬಂದಿದ್ದೀವಿ, ನೋಡೋಣ ಹೇಗಿರುತ್ತೆ, ಟೇಸ್ಟ್ ಮಾಡಬೇಕು. ನೋಡಿ ಯಾವ ಥರ ಸುತ್ತಿದ್ದಾರೆ, ಅಲ್ಲಿ ಹೋಗ್ತಿದ್ದಾರೆ ನನ್ನ ಫ್ರೆಂಡ್ಸು. ಬ್ಲಾಗರು ವಿಡಿಯೋ ಮಾಡ್ಕೊ ಬಾ ಅಂದರೆ ಇಲ್ಲೆಲ್ಲರೂ ಯಾರು ನೋಡಿದ್ರೆ ಏನು ಹೇಳ್ತಾರೆ ಅಂದ್ಬಿಟ್ಟು ನನ್ನ ಕೈಲಿ ಫೋನ್ ಕೊಟ್ಟು ಹೋಗಿದ್ದಾನೆ. ನಮಗೂ ಭಯ ಆಗಿತ್ತು ಗೈಸ್, ಎಲ್ಲೋಗಿ ವಿಡಿಯೋ ಮಾಡೋದಂತ ತುಂಬಾ ಭಯ ಆಗಿತ್ತು. ಆದ್ರೆ ಇಲ್ಲೊಂದು ಕಡೆ ಬಂದ್ಬಿಟ್ಟು ಇಲ್ಲಿ ಬಂದಿವ್ರನ್ನ ಕೇಳಿದ್ವಿ ವಿಡಿಯೋ ಮಾಡ್ಬೋದಾ ಅಂತ. ಅವರು ಹ್ಞೂ ಮಾಡಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂದರು. ಅದಕ್ಕೆ ಧೈರ್ಯವಾಗಿ ಬಂದಿದ್ವಿ. ಆಮೇಲೆ ಎಲ್ಲರೂ ಹೊಡೆದ್ಬಿಟ್ಟು ಮೊದಲನೇ ದಿನನೇ ಲಾಸ್ಟ್ ದಿನ ಮಾಡಿಬಿಟ್ರೆ ಮುಗೀತು ಕತೆ ಅಂತ. ಫಿಶ್ಗೆ ಚಟ್ನಿ ಎಲ್ಲ ಹಾಕ್ಕೊಡ್ತಾ ಇದ್ದಾರೆ. ನಮ್ಮ ಹುಡುಗರಿಗೆ ಟೇಸ್ಟ್ ಮಾಡ್ತೀವಿ ಅಂತ ಹೋಗ್ತಿದ್ದಾರೆ. ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಹೆಂಗಾಯ್ತು ಹೇಳೋಣ, ಹೆಂಗೈತೆ? ಚೆನ್ನಾಗೈತೆ, ಖಾರವಾಗೈತೆ, ಟೇಸ್ಟ್ ವೈಸ್ ಸಖತ್ತಾಗಿದೆಯಾ? ಮಗನ ಹೆಂಗೈತೆ ಟೇಸ್ಟು? ಗೈಸ್ ಈಗ ತಾನೇ ಫಿಶ್ ತಿನ್ಕೊಂಡು ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದೀವಿ. ಮೀನ್ ಸೊ ಗಾಯ್ಸ್, ಮೀನಾಕ್ಷಿಪುರ ವ್ಯೂನ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದೀವಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಏನಾದ್ರು ರಾಂಗ್ ಏನಾದ್ರೆ ತಪ್ಪಾಗಿ ಏನಾದ್ರು ಮಾತಾಡಿದ್ದು, ವಿಡಿಯೋ ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋಗೆ ಇದನ್ನ ಕರೆಕ್ಷನ್ ಮಾಡ್ಕೋತೇನೆ. ಬಾಯ್ ಬಾಯ್.